ಈ ನಮ್ಮ ನಾಲ್ಕು ಸರ್ ನೀವು ಬನ್ನಿ ಸರ್ ನೀವು ದೂರ ನಿಂತು ಜಾಗ ಚಿಕ್ಕದಾಗಿದೆ ನೋಡಿದ್ದು ಅಲ್ಲ ಮಾಡಿ ಸದ್ಯಕ್ಕೆ ರೋಡ್ ಸೈಡು ಆಮೇಲೆ ಜಾಗ ಕೊಡಿಲ್ಲ ಸೀಟಾಗಿ ಕಟ್ಕೊಡೋದಿಲ್ಲ ಚೆಲ್ಲಿ ಬಿಡ್ಬಲ್ಲ ಬಾಯ್ ಕೊಡಿ ಬಾಯ್ ತಲೆ ತಲೆ ಹಿಂದಕ್ಕೆ ಬನ್ನಿ ಸರ್ ಸ್ವಲ್ಪ ಮುಂದೆ ಬನ್ನಿ ನೀವು ಅಷ್ಟೊಂದು ಆಯ್ತಾ ಹಾಕೋಕ್ಕೆ ಬನ್ನಿ ಈ ಕಡೆಗೆ ಬರಲ್ಲ ಕಾಣಲ್ಲ ಹಿಂದೆ ವರ್ಷಕ್ಕೆ 100 ರೂಪಾಯಿ ಕಟ್ಟಿಬಿಟ್ರೆ ನೀವು ಅದು ಹೊಸಗೆ ಎಷ್ಟು ಕೊಡ್ತೀರಿ? 70,000 ರೂಪಾಯಿ ಒಂದು ಹೊಸ ಕೊಡ್ತೀರಿ. ಸತ್ತೋದ್ರೆ ಅದನ್ನು ಮಾಡಿಟ್ಕೊಳ್ಳೋದಲ್ವಾ ಏನು ಕೊಡ್ರೆ ಅಲ್ಲ ಅದಕ್ಕೆ ಆಮೇಲೆ ಈಗ ಡಾಕ್ಟರ್ಗಳನ್ನ ಅಪಾಯಿಂಟ್ ಮಾಡ್ತೀನಿ ನಾನು. ಎಲ್ಲ ತಾಲೂಕಲ್ಲೂ ಎಲ್ಲ ಸ್ಕೂಲು ಇನ್ಶೂರೆನ್ಸ್ ಮಾಡಿಸ್ತಾರ. ಈಗ ಇನ್ಶೂರೆನ್ಸ್ ಮಾಡಿದ್ರೆ ಅದು ಸುಮಾರು ನನ್ನದೇ ಎಷ್ಟು ಕ್ಲೈಮ್ ಆಯ್ತು? 3 ಕೋಟಿ ಎಷ್ಟೋ ಕ್ಲೈಮ್ ಆಗಿದೆ. ಇಲ್ಲ ನಾವು ಏನು ಕೊಟ್ಟಿದ್ದೀವಿ ಅದಕ್ಕಿಂತ 1 ಪಟ್ಟು ಜಾಸ್ತಿ ಕ್ಲೈಮ್ ಆಗಿದೆ. ಇನ್ಶೂರೆನ್ಸ್ಗೆ ನಾವು ದುಡ್ಡು ಕಟ್ಟಿ ಸುರೇಶಣ್ಣ ಇನ್ಶೂರೆನ್ಸ್ 1 ಕೋಟಿ ಕಟ್ಟಿದ್ರೆ 2 ಕೋಟಿ ದುಡ್ಡು ಬಂದೈತೆ. ಈಗ ಅದನ್ನ ಮಾಡಿಕೊಂಡು ಉಪಯೋಗ ಪಡೀರಿ, ಗೊತ್ತಾಯ್ತೇನೆ. ಆಮೇಲೆ ರೋಡು ಪಾಡು ಅದ್ಯಾರು ಮೀಸೆ ಬೋಳಿಸ್ತೀನಿ ಅಂತ ಹೇಳೋರಿಲ್ಲ. ಇದಕ್ಕೆ ಎಂಥದಪ್ಪ ಇದಕ್ಕೆ ಹೋಗುತ್ತೆ ಬೆಟ್ಟಕ್ಕೆ ಹೋಗೋ ರೋಡ್ನ ದಯವಿಟ್ಟು ಮಾಡಿಸ್ತಾ ಹೋದ್ರೆ ನಾನು ಮೀಸೆ ಬೋಳಿಸ್ತೀನಿ ಅಂತ ಹೇಳಿದ್ರು. ನೋಡೋಣ ನಮ್ಮ ಕೈಲಿ ಆಗುತ್ತೋ ಇದು ಮಾಡ್ಸಕ್ಕೆ. ಈಗ 1 ಕೋಟಿ ರೂಪಾಯಿ ಊರೊಳಗೆ ಕೊಟ್ಟಿದ್ದೀನಿ. ಈಗ ಎಸ್ಟಿಮೇಟ್ ಮಾಡ್ಕೊಂಡೋದ್ರೆಲ್ಲ ಬಂದು ಅಲ್ಲಿದ್ದವ ಅಲ್ಲಿವರೆಗೆ 1 ಕೋಟಿ ಪೂರ್ತಿ ಕಾಂಕ್ರೀಟ್ ರೋಡು ಡ್ರೈನು ಏನು ಮದಪ್ಪ ಪೂರ್ತಿ ಅಲ್ಲ ಇಲ್ಲಿವರೆಗೆ ಮಾಡಲಿ ಸಾಕು. ಅದೆಲ್ಲಿ ನಾನು ಹೇಳ್ತೀನಿ ಬಿಡು, ಎಲ್ಲಿ ಪರ್ಮಿಷನ್ ಕೇಳಿ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ಕೊಡ್ತೀನಿ. ಇನ್ನೇನಪ್ಪ ಅದಕ್ಕೊಂದು ದುಡ್ಡು ಕೊಟ್ಟಿದ್ದೀನಿ, ಅದನ್ನು ಮಣ್ಣು ಕೆಲಸ ಮಾಡ್ಸೋಣ. ಈಗ ಏನೋ ಇದೈತಲ್ಲ ಬೆಟ್ಟಕ್ಕೆ ಹೋಗೋರು ಅದನ್ನು ಮಣ್ಣು ಕೆಲಸ ಮಾಡಿ ದನಕರುಗಳು ಹೋಗೋದು, ಗಾಡಿಗೆ ಹೋಗೋದು, ದನಕ ಇದಕ್ಕೆ ಹೊಲಕ್ಕೆ ಹೋಗೋದು ಮಾಡಿಕೊಡೋದು. ಈಗ 2 ಜನದ್ದು ದರ್ಖಾಸ್ತು ಇತ್ತು, ಅವ್ರದ್ದು ದರ್ಖಾಸ್ತು 2 ಜನದ್ದು ಈಗ ಸಾಗುವಳಿ ಚೀಟಿ ಕೊಡಿಸ್ತೀನಿ. 2 ಜನದ್ದು ಇತ್ತಲ್ಲ ಏನೋ ಅವರು ಅವನೊಂದು ಇನ್ನೊಂದು ಇನ್ಯಾರ್ದಾರು ಇದ್ರೆ 57 ಇದ್ರೆ ಆಮೇಲೆ ಸರ್ಕಾರ ಬಂದ ಮಾಡ್ಸೋಣ. ಇಲ್ಲಿಂದ ದನ ಕರ ಹೋಗಕ್ಕೆ ಜಮೀನುಗಳೆಲ್ಲ ಐತವ ಎಲ್ಲ ಕೂತ್ಕೊಂಡು ಬಿಜಿಯಾಗಿ ಆಡಳಿತ ನಡೆಸ್ಬೇಕು. ಈಗ ಏನೈತೆ ನಮ್ಮ ಕಡೆಯಿಂದ ಜನ ಏನಾಗುತ್ತೆ ಕೈ ಕಸು ಇಟ್ಕೋಬೇಕು. ಈಗೆಲ್ಲ ಇಲ್ಲಂಗೆಲ್ಲ ನೀವು ಗದ್ದೆ ಪದ್ದೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ತಡೆಯೋ ಆಳೆ ಸಿಕ್ಕಲ್ಲ. ನೀವೇನು ಮಾಡಬೇಕು, ಡೈರಿನೂ ಮಾಡ್ಕೋಬೇಕು, ತರಕಾರಿ ಬೆಳೆಯೋದು ಕಲಿಬೇಕು. ನೀವು ಮೆಣಸಿನ್ಕಾಯೋ ಇದು ಮುಳುಗಾಯೋ ಅದು ಕಿರಾಣಿ ಮಾಡಿದರೆ ಅದು ಗದ್ದೆ ಒಳಗೆ ಮಾಡಿ. ಇದರಲ್ಲಿ ಪೂರ್ತಿ ತೆಂಗಿನ ಗಿಡ ಹಾಕೊಂಡು ದೂರ ತೆಂಗಿನ ಗಿಡ ಹಾಕೊಳ್ಳಿ, ಜೋಳ ಮಾಡ್ಕೊಳ್ಳಿ. ಯಾರು ಭತ್ತಕ್ಕೆ ಎಲ್ಲಿ ಸಿಗ್ತಾರೆ? ನಾನಾಗ 80 ರೂಪಾಯಿ ನಾಟಿ ಮಾಡ್ತೀವಿ. ಈಗ ಎಷ್ಟೈತೆ ಮಹೇಶ್? ಈಗ ಅಲ್ಲಪ್ಪ, 1 ಎಕರೆ ಮಾಡಕ್ಕೆ ಎಷ್ಟು ಹಂಗೆ ಮಾಡಬೇಕು ಅಂದ್ರು. ಮತ್ತೆ ಎಲ್ಲ ಕಿತ್ಬಿಟ್ಟು ಮತ್ತೆ ಮಾಡಿದ್ದಾರೆ ನಾವು ಹಿಂಗೆ ಇವರು. ಗೊತ್ತಾಯ್ತಾ?
ಈಗ ಹೋರಾಟ ಮಾಡಿ ಏನೋ ಮಾಡಿ ಮಾಡಿದ ಗಾಳಿಗಳು ಕಳಿಸಿ ಬಿಡೋದ್ರೆ ಹೋಗಿ ಇವತ್ತು ದೇವಸ್ಥಾನ ಮಾಡೋಕ್ಕೆ ಇವತ್ತು ಎಲ್ಲೈತೆ 10 ರೂಪಾಯಿ ಕೊಟ್ಬಿಟ್ರೆ ರಾಜಕೀಯ ಕೊಟ್ಟೋಯ್ತು. ನಿಮ್ಮೂರಿಗೆ ಯಾವ್ದಾದ್ರು 10 ರೂಪಾಯಿ ಕೊಟ್ಟೋನೆ ಏನು ಬಂದಿಲ್ಲ. ಈ ಮಲ್ಲಪ್ಪನಿಗೆ ಅವ್ರು ಡ್ರೈವ್ ಮಾಡಿಕೊಟ್ಟ ಗಜಾನದಲ್ಲಿ ಫ್ರೀಯೇ ಇಲ್ಲ ಕಣಯ್ಯ. ಇವತ್ತು ಮಹೇಶ ಏನೈತೆ, ಮಹೇಶ್ ಬರ್ತಾನೆ, ಅವನ ಮೇಲೆ ಏನಾದ್ರು ಮಾಡಿ ತೆಗಿಬೇಕು, ಅವ್ರನ್ನ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಪರಮೇಶ ಪಾಪ ಹುಡುಗ ಒಳ್ಳೆ ಇದಾಗದು, ಒಳ್ಳೆ ಕೆಲಸ ಅಲ್ಲ ತಡಿ, ಈ ಪರಮೇಶ ಎಷ್ಟು ಒದ್ದಾಡ್ತದೆ ನಮ್ಗೆ ಕೇಸ್ ಆಗೈತೆ ಬಸಪ್ಪ ನನ್ ಮೇಲೆ ಇವರೆಲ್ಲ ಆ ಇವನಿದ್ದ ಅದೆಲ್ಲ ಆಸ್ತಿ ಕೊಡ್ಲಿಲ್ಲ ನಮ್ಮ ಕುಮಾರ್ ಪಾಪ. ಅದು ಪಾಪ ಮನೆ ಕಡೆ ಪಾಪ ಅವ್ರ ಮಗು ಅವ್ರ ಮನೆ ರೋಡ್ ಸೈಡ್ ಮನೆ ಕಳ್ತಾ ಇದ್ದಲ್ಲಪ್ಪ. ಇನ್ನ ಗಲ್ಲಿ ಪಲ್ಲಿ ನೀರು ಸುರೇಶ್ ಗಲ್ಲಿ ಕಳ್ತಾನೆ ಆಗ್ತಿದೆ ರೋಡಲ್ಲೇ ಎಷ್ಟು ಹೊಡ್ಕೊಂಡು ಮೇನ್ ರೋಡ್ ಎಷ್ಟು ಆಗಿ ಕಳ್ತಾನೆ. ಅವ್ರ ಮನೆ ಪಕ್ಕದ